ಚಿಕ್ಕಮಗಳೂರಿನ ಕೋರ್ಟ್ ಸ್ಫೋಟಿಸುವುದಾಗಿ ಅನಾಮಿಕನಿಂದ ಇಮೇಲ್ನಲ್ಲಿ ಬೆದರಿಕೆ ಸಂದೇಶ ಬಂದಿದ್ದು, ಶ್ವಾನದಳದಿಂದ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಇಟ್ಟಿರುವುದಾಗಿ ಬಂದ ಇಮೇಲ್ ಆತಂಕಕ್ಕೆ ಕಾರಣವಾಯಿತು. ಮಧ್ಯಾಹ್ನ 1:30ರಿಂದ 3:30 ಅವಧಿಯಲ್ಲಿ ಕೋರ್ಟ್ ಆವರಣವನ್ನು ಸ್ಫೋಟಿಸುವುದಾಗಿ ಕಳುಹಿಸಿರುವ ಅನಾಮಿಕ ಸಂದೇಶದಿಂದಾಗಿ ನ್ಯಾಯಾಲಯದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನದಳದ ಸಿಬ್ಬಂದಿಯೊಂದಿಗೆ ಆಗಮಿಸಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತೀವ್ರ ತಪಾಸಣೆ ನಡೆಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ದಯಾಮ ಸ್ಥಳದಲ್ಲಿಯೇ ಇದ್ದು ಯಾವುದೇ ಅವಘಡ ಸಂಭವಿಸದಂತೆ ಎಚ್ಚರಿಕೆ ವಹಿಸಿ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ಎಲ್ಲ ಆತಂಕ ಮತ್ತು ಕಟ್ಟುನಿಟ್ಟಿನ ತಪಾಸಣೆಯ ನಡುವೆಯೂ ನ್ಯಾಯಾಲಯದ ಕಲಾಪಗಳನ್ನು ಸ್ಥಗಿತಗೊಳಿಸದಂತೆ ನ್ಯಾಯಾಧೀಶರು ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪಗಳು ಎಂದಿನಂತೆ ಮುಂದುವರೆದಿದ್ದು, ಅದರ ನಡುವೆಯೇ ಪೊಲೀಸರು ಬಿಗಿ ಭದ್ರತೆಯೊಂದಿಗೆ ಆವರಣದ ಒಳಭಾಗದಲ್ಲಿ ಶೋಧ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ. 1:55 AM ಇದು ಐಟಮ್ ಮೇಲ್ ಯಾರ್ಯಾರು ಡಾರ್ಕ್ ವೆಬ್ ಯೂಸ್ ಮಾಡ್ತಾರೆ ಅವರು ಯೂಸ್ ಮಾಡಿರ್ಬೋದು. ಮೋಸ್ಟ್ಲಿ ಇದೆ ಮೇಲ್ ಸರ್ವರಿಂದ ನಮಗೆ ಇದು ಮೇಲ್ ಬಂದಿದೆ ಕೋರ್ಟ್ ಆಫಿಷಿಯಲ್ PDJ ಇಮೇಲ್ IDಗೆ ಇದು ಈ ಥರ ಬಾಂಬ್ದು ಥ್ರೆಟ್ ಇದೆ ಅಂತ ಇವ್ಯಾಕ್ಯುವೇಟ್ ಮಾಡಿದ್ದೆ ಅದಕ್ಕೆ. ಸೊ ಎಲ್ಲ ಪ್ರೋಟೋಕಾಲ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ಸರ್ಚ್ ಮಾಡ್ತಾಯಿದ್ದೀವಿ ಈಗ. ಮತ್ತು ಜೊತೆಗೆ ಇದು PDJ ಸಾಹೇಬ್ರದ್ದು ಪರ್ಮಿಷನ್ ತೊಗೊಂಡು ಮತ್ತು ಒಂದು ಫೈರ್ ಡ್ರಿಲ್ ಕೂಡ ಮಾಡ್ತೀನಿ ಇವತ್ತು. ಇಲ್ಲ ಇದು ಏನು ಪ್ರೋಟೋಕಾಲ್ ಇರುತ್ತೆ ಇದು ಇವ್ಯಾಕ್ಯುವೇಷನ್ದು ಪ್ರೋಟೋಕಾಲ್ ಮಾಡ್ತೀನಿ. ಆಮೇಲೆ ಇದು ಪೂರ್ತಿ AC ಚೆಕ್ ಮಾಡಿ ಒಂದು ಫೈರ್ ಡ್ರಿಲ್ ಥರ ಮಾಡಿಬಿಡಿ. ನಾವು ಕೋರ್ಟ್ ನಡೀತಾ ಇದೆ. ದಿಸ್ ಇಸ್ ಆಫ್ಟರ್ ಟೇಕಿಂಗ್ ಪರ್ಮಿಷನ್ ಫ್ರಮ್ PDJ ಸರ್ ಓನ್ಲಿ ವಿ ವಿಲ್ ಇವ್ಯಾಕ್ಯುವೇಟ್. ಇದೆ ಟೈಮಿಂಗ್ ಪರ್ಟಿಕ್ಯುಲರ್ ಇದೆ, ಬಟ್ ಈಗ ಶುರು ಮಾಡಿದ್ದೀನಿ ಆಲ್ರೆಡಿ. ಇದು ಟೈಮಿಂಗ್ ಕನ್ಫರ್ಮ್ ಇದು ಏನು ಹೇಳೋಕ್ಕೆ ಆಗಲ್ಲ. ಸೊ ಪ್ರೋಟೋಕಾಲ್ ಇಸ್ ಇನ್ ಪ್ಲೇಸ್, ವಿ ವಿಲ್ ಡೂ ಇಟ್.